ಪೊಲೀಸರನ್ನ ಕಂಡ್ರೆ ಭಯ, ಆದ್ರೆ ಕಳ್ಳರೇ ಪೊಲೀಸರ ವೇಷದಲ್ಲಿ ಬಂದ್ರೆ? ಇವತ್ತು ದಕ್ಷಿಣ ಬೆಂಗಳೂರಿನಲ್ಲಿ ನಡೆದಿರುವುದು ಅದೇ. ಅಮಾಯಕರಿಗೆ ತಿರುಪತಿ ನಾಮ ತಿಕ್ಕಿದ ವಂಚಕರ ಫುಲ್ ಡೀಟೇಲ್ಸ್ ಕೊಡುವ ವಿಶೇಷ ಕಾರ್ಯಕ್ರಮವೇ ಎಚ್ಚರ ಕಟ್ಟೆಚ್ಚರ. ನಾನು ಭಾವನಾ. ನಾವು ಸಿಸಿಬಿ ಪೊಲೀಸರು. ಅಲ್ಲಿ ಮುಂದೆ ಒಂದು ಮರ್ಡರ್ ಆಗಿದೆ, ಗಲಾಟೆ ಬೇರೆ ನಡೀತಾ ಇದೆ. ನೀವು ನಿಮ್ಮ ಒಡವೆಗಳನ್ನೆಲ್ಲ ಬಿಚ್ಚಿ ಒಳಗಿಟ್ಕೊಳ್ಳಿ. ಹಂಗಂತ ಯಾರಾದ್ರೂ ಅಪರಿಚಿತರು ಹೇಳಿದ್ರೆ ನಂಬಿಕೆ ಬರುತ್ತಾ? ಬರುತ್ತೋ ಇಲ್ವೋ ಗೊತ್ತಿಲ್ಲ. ನಂಬಿದ್ರೆ ಮಾತ್ರ ಯಾಮಾರಿದ್ರಿ ಅಂತಾನೆ ಅರ್ಥ. ಹಾಗೆ ಯಾಮಾರಿದವರ ಕಥೆ ಇಲ್ಲಿದೆ ನೋಡಿ. ಬೆಚ್ಚಿಬಿದ್ದ ದಕ್ಷಿಣ ಬೆಂಗಳೂರು. ಗಮನ ಬೇರೆಡೆಗೆ ಸೆಳೆದು ಒಡವೆ ಎಗರಿಸಿದ ಖದೀಮರು. ಒಬ್ಬಂಟಿ ಮಹಿಳೆಯರೇ ಟಾರ್ಗೆಟ್. ಒಡವೆ ಧರಿಸಿಕೊಂಡವರನ್ನ ದಬ್ಬಾಯಿಸ್ತಾರೆ. ತಾವು ಪೊಲೀಸರು ಅಂತ ನಂಬಿಸ್ತಾರೆ. ಒಡವೆ ಒಳಗಿಟ್ಕೊಳ್ಳಿ ಅಂತ ಸಲಹೆ ಕೊಡ್ತಾರೆ. ಅದಕ್ಕೆ ಸಹಾಯ ಮಾಡ್ತೀವಿ ಅಂತ ಮುಂದೆ ಬರ್ತಾರೆ. ಗಮನ ಬೇರೆಡೆಗೆ ಸೆಳೆದು ಗಂಟು ಕಟ್ಟಿಕೊಳ್ತಾರೆ. ಒಡವೆ ಸಮೇತ ಓಡಿ ಹೋಗ್ತಾರೆ. 2 ತಾಸುಗಳಲ್ಲಿ 4 ಕಡೆ ಕೃತ್ಯ. ಇದು ಒಂದೇ ಗ್ಯಾಂಗ್ನ ಕೆಲಸವೇ? ಇದು ಬೆಂಗಳೂರಿನ ಗಿರಿನಗರ. ಇವತ್ತು ಬೆಳಗ್ಗೆ ಇಲ್ಲಿ ಸದ್ದೇ ಇಲ್ಲದೆ ಒಂದು ಕ್ರೈಮ್ ನಡೆದು ಹೋಗಿದೆ. ಗಿರಿನಗರಕ್ಕೆ ತಾಗಿಕೊಂಡೇ ಇರೋ ವಿದ್ಯಾನಗರದ ಈ ಮನೆಯಲ್ಲಿ ಲಲಿತಮ್ಮ ಅನ್ನೋ ಅಜ್ಜಿ ಒಬ್ಬರಿದ್ದಾರೆ. 69 ವರ್ಷ ಅವರಿಗೆ. ಮನೆ ಕಡೆ ಚಿಂತೆ ಮಾಡುವಂಥದ್ದೇನೂ ಇಲ್ಲ. ರಾಮ ಕೃಷ್ಣ ಅಂದ್ಕೊಂಡು ಹಾಯಾಗಿದ್ದಾರೆ. ಅಂತ ಲಲಿತಮ್ಮನವರಿಗೆ ಪ್ರತಿದಿನ ಬೆಳಗ್ಗೆದ್ದು ಹತ್ತಿರದಲ್ಲೇ ಇರುವ ವಿನಾಯಕ ದೇವಸ್ಥಾನಕ್ಕೆ ಹೋಗಿ ಬರೋ ರೂಢಿ. ಬೆಳಗ್ಗೆದ್ದು 9-9:30 ಹೊತ್ತಿಗೆ ಈ ದೇವಸ್ಥಾನಕ್ಕೆ ಬಂದು ಹೋಗೋ ಅಭ್ಯಾಸ ಲಲಿತಮ್ಮನವರಿಗೆ. ಅದೇ ರೀತಿ ಇವತ್ತು ಕೂಡ ವಿನಾಯಕ ದೇವಸ್ಥಾನಕ್ಕೆ ಬಂದು ದರ್ಶನ ಮುಗಿಸಿ ವಾಪಸ್ ವಿದ್ಯಾನಗರದ ಮೇನ್ ರೋಡ್ನಲ್ಲಿ ನಡೆದುಕೊಂಡು ಬರ್ತಿದ್ರು. ನಂಜುಂಡೇಶ್ವರ ಸ್ಟೋರ್ ಹತ್ತಿರ ಬರ್ತಿದ್ದಂತೆ ಹಿಂದಿನಿಂದ 2 ಬೈಕ್ಗಳು ಬಂದು ನಿಂತಿದ್ವು. ಏಕಾಏಕಿ ಬಂದು ನಿಂತವರೇ. ಏನಜ್ಜಿ, ಇಷ್ಟೆಲ್ಲ ಒಡವೆ ಹಾಕೊಂಡು ಹಿಂಗ್ ಓಡಾಡ್ಬಾರ್ದು, ಗೊತ್ತಿಲ್ವಾ ನಿಮಗೆ ಅಂದ ಒಬ್ಬ ಯುವಕ. ಲಲಿತಮ್ಮನವರಿಗೆ ಗಾಬರಿಯಾಗಿದೆ. ಮುಂದೆ ಸರಗಳ್ಳರ ಹಾವಳಿ ಜಾಸ್ತಿ ಇದೆ. ನಿಮ್ಮ ಒಡವೆ ಕಿತ್ಕೊಂಡು ಹೋಗೋದು ಮಾತ್ರ ಅಲ್ಲ, ನಿಮ್ಮನ್ನು ಕೊಲ್ಲೋದಕ್ಕೂ ಹೇಸಲ್ಲ ಸರಗಳ್ಳರು ಅಂದ ಆ ಹುಡುಗ. ನೀವ್ಯಾರಪ್ಪ ಅಂತ ಕೇಳಿದೆ ಆ ಅಜ್ಜಿ. ನಾವು ಸಿಸಿಬಿ ಪೊಲೀಸರು ಅಂದಂತೆ ಅವನು. ಆಗ ಅಜ್ಜಿಗೆ ಸ್ವಲ್ಪ ಧೈರ್ಯ ಬಂದಿದೆ. ನಿಮ್ಮ ಒಡವೆಯೆಲ್ಲ ಬಿಚ್ಚಿ ಒಳಗಿಟ್ಕೊಳ್ಳಿ ಅಂತ ಆತ ಹೇಳಿದಾಗ ಅಜ್ಜಿ ಹೂ ಅಂದುಬಿಟ್ಟಿದ್ದಾರೆ. ಆಪದ್ಬಾಂಧವನಂತೆ ಕಂಡ ಆ ಹುಡುಗ ನನ್ನ ಒಳ್ಳೆಯದಕ್ಕೆ ಹೇಳಿದ್ದಾನೆ ಅನ್ಸಿತ್ತು ಅಜ್ಜಿಗೆ. ಕರ್ಚೀಫ್ ಬಿಚ್ಚಿ ಎದುರಿಗೆ ಹಿಡಿದ. 4 ಬಳೆ 2 ಚೈನು ಕಿವಿಯೋಲೆ ಬಿಚ್ಚಿ ಕರ್ಚೀಫ್ಗೆ ಹಾಕಿದ ಲಲಿತಮ್ಮ. ಎಸ್, ಮುಂದೆ ಸರಗಳ್ಳರ ಹಾವಳಿ ಜಾಸ್ತಿ ಇದೆ. ನಿಮ್ಮ ಒಡವೆಗಳನ್ನ ಹಿಂಗೆಲ್ಲ ಜನರಿಗೆ ಕಾಣೋ ಹಾಗೆ ತರಿಸ್ಕೊಂಡು ಓಡಾಡಬೇಡಿ ಅಂತ ಜೋರು ಮಾಡಿದವನು ತಾನು ಸಿಸಿಬಿ ಪೊಲೀಸ್ ಅಂತ ಹೇಳಿದಾಗ ಅಜ್ಜಿಗೆ ನಂಬದೆ ಬೇರೆ ದಾರಿನೇ ಇರಲಿಲ್ಲ. ಆತ ಹಿಡಿದಿದ್ದ ಕರ್ಚೀಫ್ನಲ್ಲಿ ತಮ್ಮೆಲ್ಲ ಒಡವೆಗಳನ್ನು ಹಾಕ್ಬಿಟ್ರು. ನಂತರ ಗಂಟು ಕಟ್ಟಿಕೊಡುವ ನಾಟಕ ಮಾಡ್ತಿದ್ದ ಆ ಯುವಕ ಅಲ್ಲೇನೋ ಇದೆ ನೋಡಿ ಅಂತ ಅಜ್ಜಿಗೆ ಆ ಕಡೆ ತೋರಿಸಿದ. ಏನೂ ಇಲ್ವಲ್ಲ ಅಂತ ಅಜ್ಜಿ ಈ ಕಡೆ ತಿರುಗುವಷ್ಟರಲ್ಲಿ ಆಸಾಮಿ ನಾಪತ್ತೆ. ನೋಡ್ತಿದ್ದಂತೆ ಅನಾಮತ್ತು 2 ಲಕ್ಷ ರೂಪಾಯಿಯ 100 ಗ್ರಾಂ ಒಡವೆ ಕಳ್ಳರ ಪಾಲಾಗಿದ್ವು. ತಾನು ದೋಚಲ್ಪಟ್ಟೆ ಅನ್ನೋದನ್ನ ಅರ್ಥ ಮಾಡಿಕೊಂಡು ಲಲಿತಮ್ಮ ಕೂಗುವಷ್ಟರಲ್ಲಿ 2 ಬೈಕ್ಗಳು ಕಣ್ಮರೆಯಾಗಿದ್ವು. ಇದಕ್ಕೆ ಪೊಲೀಸ್ ಭಾಷೆಯಲ್ಲಿ ಅಟೆನ್ಷನ್ ಡೈವರ್ಷನ್ ಅಂತಾರೆ. ಅಂದ್ರೆ ಗಮನ ಬೇರೆಡೆ ಸೆಳೆದು ವಂಚಿಸುವುದು ಅಂತ.
ಇಂಥ ಕೇಸು ಇದೊಂದೇ ಆಗಿದ್ರೆ ಹೀಗೆ ಅರ್ಧ ಗಂಟೆ ಎಪಿಸೋಡ್ ಮಾಡುವ ಅವಶ್ಯಕತೆ ಇರಲಿಲ್ಲ. ಆದರೆ ಗಿರಿನಗರದಲ್ಲಿ ಲಲಿತಮ್ಮನವರು 100 ಗ್ರಾಂ ಚಿನ್ನ ಕಳೆದುಕೊಂಡು 2 ಗಂಟೆಗಳಾಗುವಷ್ಟರಲ್ಲಿ ಇನ್ನೂ 3 ಮಹಿಳೆಯರು ಇದೇ ರೀತಿ ವಂಚನೆಗೆ ಒಳಗಾಗಿದ್ದಾರೆ. ಒಂದು ಸಣ್ಣ ಬ್ರೇಕ್ನ ನಂತರ ಅದ್ರ ಬಗ್ಗೆ ಹೇಳ್ತೀವಿ.